Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಾಮ್. ಮೊದಲನೇ ಅಪ್ಡೇಟ್ಗೆ ಹೋಗೋ ಸಮಯ. ಕೇಳ್ಬಿಟ್ರೆ ಹಂಗೆ ಪಕ್ಕ ನಂಗೆ ನಕ್ಬಿಡ್ತೀರಾ. ಕಾಮಿಡಿ ಮಾಡಕ್ಕೆ ಬಂದವನಲ್ಲಿ ಪಾಕಿಸ್ತಾನದ ಚೀಫು ಕದ್ಕೊಂಡು ಹೊರಟೋಗ್ಬಿಟ್ನಲ್ಲಪ್ಪ ಟ್ರೋಫಿನ, ಏಷ್ಯಾ ಕಪ್ ಟ್ರೋಫಿನ ಪಾಕಿಸ್ತಾನ್ಗೆ ಎತ್ಕೊಂಡು ಹೊರಟೋಗ್ಬಿಟ್ನಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ. ಬಂದ್ಬಿಟ್ಟು ಇವಾಗ ನಾನು ವರ್ಲ್ಡ್ ಕಪ್ನ ತಗೊಂಬರ್ತೀನಿ ನೋಡ್ತೀರಾ, ವರ್ಲ್ಡ್ ಕಪ್ನ ಪಾಕಿಸ್ತಾನಕ್ಕೆ ತಗೊಂಬರ್ತೀನಿ ನೋಡ್ತೀರಾ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋ ನನ್ನ ಮಗ ಅಂತಂದರೆ ಇವನೇ ಅಂತ ಕಾಣಿಸುತ್ತೆ. ಬಡಿ ಮಗ ನೋಡಿ ಹೆಂಗೆ ICC ಇವನ್ನ ಇನ್ವೈಟ್ ಮಾಡಬೇಕಂತೆ ಪ್ರೆಸೆಂಟೇಷನ್ ಸೆರೆಮನಿಗೆ, ಫೈನಲ್ನ ಪ್ರೆಸೆಂಟೇಷನ್ ಸೆರೆಮನಿಗೆ ಇನ್ವೈಟ್ ಮಾಡಬೇಕಂತೆ. ಅಂದರೆ ಇವ್ರು ಅನ್ಕೊಂತ ಇರೋದು ಹೆಂಗೆ ಅಂತಂದರೆ ಇಂಡಿಯಾ ಟ್ರೋಫಿ ಗೆದ್ಬಿಡುತ್ತೆ ಅಂತ, ಅಂದರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ಬಿಡುತ್ತೆ ಅಂತ ಇವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂತಿದಾರಲ್ಲ, ಅಲ್ಲೇ ನಾವು ಗೆದ್ಬಿಟ್ಟಿದ್ದೀವಿ ನನ್ನ ಮಕ್ಕಳು ಮುಂದೆ. ಪ್ರೆಸೆಂಟೇಷನ್ ಸೆರೆಮನಿ ಕರಿಬೇಕಂತೆ, ಇಂಡಿಯಾ ಟ್ರೋಫಿ ಇಸ್ಕೊಳಕ್ಕೆ ಹೆಂಗಿದ್ರು ಬರಲ್ವಲ್ಲ ಇವನ ಹತ್ರ. ಆದ್ದರಿಂದ ನಾನು ಟ್ರೋಫಿನ ಮತ್ತೆ ಪಾಕಿಸ್ತಾನಿಗೆ ತಗೊಂಬಂದ್ಬಿಡ್ತೀನಿ, ವರ್ಲ್ಡ್ ಕಪ್ನ ಟ್ರೋಫಿನ ಪಾಕಿಸ್ತಾನಿಗೆ ತಗೊಂಬಂದ್ಬಿಡ್ತೀನಿ ಅಂತ ಹೇಳ್ತಾವನಿ. ನಾಚಿಕೆ ಗೇಡೋಗರು. ಇನ್ನು ಫೈನಲ್ಸಿಗೆ ಬಂದಿದ್ದೀವಿ ನಾವು, ಇನ್ನೂ ಗೆದ್ದಿಲ್ಲ. ನಮಗಿದೆ ಒಂದು ಬಿಲೀಫ್ ಫ್ಯಾಕ್ಟರ್ ಇದೆ, ಬಟ್ ಇವರೇ ಹೇಳ್ತಿರಲ್ಲ ಇಂಡಿಯಾ ಗೆದ್ಬಿಡ್ತಾರೆ ಅಂತ, ಇಂಡಿಯಾ ಗೆದ್ಬಿಡ್ತಾರೆ ಅಂತ ಹೇಳ್ತಾರೆ, ವರ್ಲ್ಡ್ ಕಪ್ ಗೆಲ್ತಾರೆ ಅಂತ ಹೇಳ್ತಿರಲ್ಲ. ಆ ಟ್ರೋಫಿ ಅಲ್ಲಾಗರು ಮೇನ್, ವರ್ಲ್ಡ್ ಕಪ್ ಗೆದ್ವಾ ಅದು ಮೇಯ್ನು. ಅಲ್ಲಿ ಈ ಟ್ರೋಫಿ ಕದಿಯ ನನ್ನ ಮಕ್ಕಳ ಹತ್ರ, ಚಿಲ್ಲರ ನನ್ನ ಮಕ್ಕಳ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಚಿಲ್ಲರ ನನ್ನ ಮಕ್ಕಳಿಗೆ. ಅಪ್ಡೇಟ್ ನಂಬರ್ 2, ಸ್ಟ್ರೀಕ್ ಬ್ರೇಕ್ ಡೌನ್ ಆಗಿದೆ ಟೀಮ್ ಇಂಡಿಯಾದು. 17 ವರ್ಷದ ಸ್ಟ್ರೀಕು ಬ್ರೇಕ್ ಡೌನ್ ಆಗಿದೆ. MCG ಸ್ಟೇಡಿಯಂ ಅಲ್ಲಿ ಇಂಡಿಯಾ ಸೋತಿದ್ದು 17 ವರ್ಷದಲ್ಲಿ ಇತಿಹಾಸನೇ ಇರಲಿಲ್ಲ. ಇವಾಗ 17 ವರ್ಷ ಆದ ನಂತರ MCGಲಿ ಸೋಲೋ ಥರ ಆಗಿದೆ. T20 ಇಂಟರ್ನ್ಯಾಷನಲ್ಸ್ನ 17 ವರ್ಷ ಆದಮೇಲೆ ಸೋಲ್ತಿದ್ದೀವಿ ಗುರು. ಆಸ್ಟ್ರೇಲಿಯಾ ಮೇಲೆ ಆಗಿದ್ರು ಅಷ್ಟೇ, ಯಾರ ಮೇಲೆ ಆಗಿದ್ರು ಅಷ್ಟೇನೆ. MCGಲಿ ನಾವೇ ಗೆಲ್ತಾ ಇದ್ದಿದ್ದು. ಅದು ಪಾಕಿಸ್ತಾನ ಅಗೇನ್ಸ್ಟ್ ನೋಡಿದ್ರಾ, ಆಸ್ಟ್ರೇಲಿಯಾ ಅಗೇನ್ಸ್ಟ್ ನೋಡಿದಿರಾ, ಬ್ಯಾಕ್ ಇನ್ 2016 ಅಲ್ಲೂ ಹೊಡೆದಿದ್ದೀವಿ, ಇಲ್ಲೂ ಹೊಡಿತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಇಷ್ಟು 17 ವರ್ಷದ ಸ್ಟ್ರೀಕ್ ಏನಿದೆ ಆ ಒಂದು MCG ಸ್ಟೇಡಿಯಮಲ್ಲಿ ಇವಾಗ ಬ್ರೇಕ್ ಡೌನ್ ಆಗಿದೆ. ಏನೋ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಲೇಬೇಕು. ಇದೊಂದು ಸ್ಟ್ರೀಕ್ ಆಯಿತು ಅಂತಂದರೆ ಇನ್ನೂ ಒಂದು ಸ್ಟ್ರೀಕು ಬ್ರೇಕ್ ಡೌನ್ ಆಗಿರುವಂಥದ್ದು ಏನು ಅಂತಂದರೆ ಶಿವಮ್ ದುಬೆ ಅವರ ಸ್ಟ್ರೀಕು. 37 ಮ್ಯಾಚು ಇವರು ಟೀಮ್ ಇಂಡಿಯಾದಲ್ಲಿ ಇದ್ದಾಗ ಸೋತೆ ಇಲ್ಲ. ಕಂಟಿನ್ಯೂಸ್ ಆಗಿ 37 ಮ್ಯಾಚನ್ನು ಕೂಡ ಇವ್ರ ಪ್ರೆಸೆನ್ಸ್ ಇದೆ ಅಂತಂದರೆ ಇಂಡಿಯಾ ಗೆಲ್ತಾನೆ ಇದ್ರು. ಇವರಿರೋ ಮ್ಯಾಚ್ನ ಸೋಲ್ತಾನೆ ಇರಲ್ಲ ಇಂಡಿಯಾ. ಇವಾಗ ಮ್ಯಾಚ್ನ ಸೋಲ್ಬೇಕಾಗಿ ಬಂದಿದೆ. 37 ಮ್ಯಾಚ್ನ ಸ್ಟ್ರೀಕ್ ಏನಿದೆ ಶಿವಮ್ ದುಬೆ ಅವರು ಇವಾಗ ಎಂಡ್ ಮಾಡಿದ್ದಾರೆ ಸೋಲೋದ್ರ ಮೂಲಕ. ಸೊ ಅದರಿಂದ ಶಿವಮ್ ದುಬೆ ಒಂದು ಲಕ್ಕಿ ಚಾರ್ಮು, ಯಾವಾಗಲೂ ಗೆಲ್ತಾನೆ ಇರ್ತೀವಿ, ಹಾಕೊಂಡಿದ ತಕ್ಷಣ ಮ್ಯಾಚ್ನ ಗೆದ್ಬಿಡ್ತೀವಿ, ಏನೇ ಇದ್ರು ಕೂಡ ಮ್ಯಾಚ್ನ ಗೆದ್ಬಿಡ್ತೀವಿ ಅನ್ನೋ ಥರ ಇತ್ತಲ್ಲ ಸೀನು, ಅದು ಇವಾಗ ಈಚೆ ಕಡೆ ಬಂದಿದೆ ಅಷ್ಟೇ. ಸುಮ್ಮನೆ ಎಲ್ಲ ನಮ್ಮದು ಒಂಥರ ಇರ್ತದಲ್ಲಪ್ಪ, ಏನಾದ್ರು ಒಂದೊಂದು ಚಿಕ್ಕದು ಇಟ್ಕೊಂಡಿರ್ತೀವಲ್ಲ ಮೂಢನಂಬಿಕೆನ, ಇವರಿದ್ರು ಅಂದರೆ ಗೆದ್ಬಿಡ್ತಾರೆ ಟೀಮು ಅನ್ನೋ ಥರ ಸುಮ್ಮನೆ ಇಟ್ಕೊಂಡಿರ್ತೀವಲ್ಲ, ಅದು ಇವಾಗ ಬ್ರೇಕ್ ಡೌನ್ ಆಗಿದೆ. ಅಪ್ಡೇಟ್ ನಂಬರ್ 3, ಇದು ಹಿಂದೆ ಕೊಟ್ಟಿದ್ದ ಸ್ಟೇಟ್ಮೆಂಟು ಪಾಕಿಸ್ತಾನದವರು. ಇವಾಗ ಹೇಳ್ತಾ ಇದ್ದೀನಿ, ಇವಾಗ ಹೇಳ್ಬೇಕು ಯಾವಾಗ ಹೇಳ್ಬೇಕು ಗೊತ್ತಿಲ್ಲ, ಒಟ್ಟಲ್ಲಿ ಇವಾಗ ಹೇಳ್ತಿದ್ದೀನಿ. ಪಾಕಿಸ್ತಾನ ಚೀಫ್ ಕೊಟ್ರಲ್ಲ ಆ ಸ್ಟೇಟ್ಮೆಂಟನ್ನು ನೋಡ್ಬಿಟ್ಟಾರು ಹೇಳಲೇಬೇಕು. ಇದನ್ನು ಟ್ರೋಫಿ ಎತ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳ್ತಿದಾರಲ್ಲ, ಕದ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಿದಾರಲ್ಲ. ಇವ್ರು ಹೇಳಿದರು, ಪಾಕಿಸ್ತಾನ ವುಮೆನ್ಸ್ ಹೇಳಿದರು, ಇನ್ ಕೇಸ್ ಏನಾದ್ರು BCCI ಪ್ರೆಸಿಡೆಂಟು ಅಥವಾ ಯಾರಾದರೂ ICC ಚೇರ್ಮನೋ ಯಾರಾದರೂ ಟ್ರೋಫಿ ಕೊಡೋದಕ್ಕೆ ಅಂತ ಬಂದರೆ, ಗೊತ್ತಿಲ್ಲ ಜಯಶಾ ಅವರೆಲ್ಲ ಯಾರು ಕೊಡೋಕ್ಕೆ ಅಂತ ಬಂದುಕೊಂಡ್ರೆ, ನಾವು ಗೆದ್ವಿ ಅಂತಂದರೆ ನಾವು ಇಸ್ಕೊಳ್ಳೋದಿಲ್ಲ ಟ್ರೋಫಿನ, ವರ್ಲ್ಡ್ ಕಪ್ನ ನಾವು ಇಸ್ಕೊಳ್ಳೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವಾಗ. ಯಾಕಂದರೆ ನಾವು ಏಷ್ಯಾ ಕಪ್ ಇಸ್ಕೊಂಡಿಲ್ವಲ್ಲ, ಅದಕ್ಕೆ ಅವ್ರು ವರ್ಲ್ಡ್ ಕಪ್ ಇಸ್ಕೊಂಡಿಲ್ವಂತೆ, ನಮ್ಮ ಕೈ ಇಸ್ಕೊಳ್ಳೋದಿಲ್ವಂತೆ ಅಂತ. ಇವ್ರು ಎಲ್ಗರು ಇವರು ಸೆಮಿಫೈನಲ್ಗೆ ಎಲ್ಲಿ ಬಂದರು, ನನ್ನ ಮಕ್ಕಳು ಈ ನಾಯವಾಗಿ ಸೋತರು ಇವರಲ್ಲಿ ಪಾಕಿಸ್ತಾನದವರು. ಈ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೂ ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಬೇಕು. ನನ್ನ ಮಕ್ಕಳಿಗೆ ಬರೀ ಓವರ್ ಕಾನ್ಫಿಡೆನ್ಸೇ ಜಾಸ್ತಿ, ಹುಡುಗರಿಗಾಗಿರಲಿ ಹುಡುಗಿರ್ಗಾಗಿರಲಿ. ಅಪ್ಡೇಟ್ ನಂಬರ್ 5, ನೇಪಾಳಿಗೆ ಒಂದು ಗುಡ್ ನ್ಯೂಸ್. ನೇಪಾಳ್ ಕ್ರಿಕೆಟ್ ಲೀಗ್ ಏನು ಬರ್ತದೆ, ನೇಪಾಳ್ ಪ್ರೀಮಿಯರ್ ಲೀಗು, ಇದರಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರಂತೆ 2025 ಈ ವರ್ಷನೇ ನಡೀತಾ ಇರುವಂಥ ಲೀಗಲ್ಲಿ. ಇನ್ನೇನು ಫ್ಯಾಫ್ ಡು ಪ್ಲೇಸ್ ಇದು ನೆಕ್ಸ್ಟ್ ವರ್ಷ ಖಂಡಿತ ಬಿಟ್ಟೇ ಬಿಡ್ತಾರೆ ಆಪ್ಷನ್ಗೆ. ಅಲ್ಲಿ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಏನೇನಿದ್ರು IPLನ ಬಿಟ್ಬಿಟ್ಟು ಫ್ಯಾಫ್ ಡು ಪ್ಲೇಸ್ ಅವರು ಆ ಕಡೆ ಆ ಕಡೆ ನೋಡ್ಕೊಳೋದೇ ಬೆಟ್ರು ಅನ್ನೋ ಥರ ಕಾಣಿಸ್ತಾ ಇದೆ ಸೀನ್ ನೋಡ್ಕೊಂಡು. ಇವ್ರು ನೋಡ್ತಿರೋದು ನೋಡಿದ್ರೆ ಅದೇ ಥರ ಕಾಣಿಸ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯಿಸಿದ್ದು ಅಷ್ಟು ಆಗಿತ್ತು ಸ್ವಲ್ಪ ಆಗಿ ರೀಡಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಬಾ.